ಅಮ್ಮ ಶ್ರೀಚಕ್ರವಾಸಿನಿ. ಧಿಯೋ ಯೋ ನ ಪ್ರಚೋದಯಾತ್. ನಮಸ್ತೇಸ್ತು ಅಲ್ಲಿ ನೋಡಿ ಬೆಂಕಿ ಹತ್ಕೊಂಡಿದೆ. ನಾವಿಲ್ಲಿದ್ರೆ ಈ ತರದ್ ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಮೊದಲು ನಾವು ಅಮ್ಮನವ್ರ ಗುಡಿಗೆ ಹೋಗಿ ಬೇಡ್ಕೊಳ್ಳೋಣ. ಮಹಾತಾಯಿ, ಹಿರಣ್ಮಯಿ ನನ್ನ ಸ್ವಂತ ಮಗಳಲ್ಲದೆ ಇರಬಹುದು, ಆದರೆ ಅವಳು ನಿನ್ನ ಮಗಳಲ್ವಾ? ನಿನ್ನ ಅಂಶದಿಂದ ಅವಳು ಹುಟ್ಟಿರೋದು ಅಂತ ಎಲ್ಲರೂ ಹೇಳ್ತಾರೆ. ಅಂಥದ್ರಲ್ಲಿ ನೀನೇ ಅವಳಿಗೆ ಕಷ್ಟ ಕೊಟ್ಟರೆ ಹೇಗಮ್ಮ? ನನಗೆ ಅವಳ ಬಗ್ಗೆ ಕೆಟ್ಟ ಕನಸು ಬೀಳ್ತಾ ಇದೆ ಅಂದರೆ ಅವಳು ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಅರ್ಥ ಅಲ್ವಾ? ಅಮ್ಮ ತಾಯಿ ತ್ರಿಪುರ ಸುಂದರಿ, ನನ್ನ ಮಗಳಿಗೆ ಏನೂ ಆಗದಿರೋ ಹಾಗೆ ನೀನೇ ಕಾಪಾಡಮ್ಮ, ಕಾಪಾಡು. ಅಮ್ಮ, ನಮ್ಮ ಹಿರಣ್ಮಯಿ ಬಟ್ಟೆ ಸುಟ್ಟಾಗ್ಲಿಂದ ನನಗೂ ಒಂಥರ ಆತಂಕ ಶುರುವಾಗಿದೆ ತಾಯಿ. ನಮ್ಮ ಹಿರಣ್ಮಯಿ ನಮ್ಮ ವಂಶದ ಕುಡಿ, ನಮ್ಮನೆ ನಂದಾದೀಪ. ಅದನ್ನ ನಂದಿಸ್ಬೇಡ ತಾಯಿ. ಬೆಳಕು ಎಲ್ರಿಗೂ ದಾರಿ ದೀಪ ಆಗ್ಬೇಕು. ಅವಳಿಗೆ ಏನು ಕಷ್ಟ ಬರ್ದಲೇ ಇರೋ ಹಾಗೆ ನೀನು ಕಾಪಾಡಬೇಕು ತಾಯಿ. ಅದು ನಿನ್ನ ಕರ್ತವ್ಯ. ನಮ್ಮಿಂದ ಏನಾದರೂ ತಿಳಿದೇ ತಪ್ಪುಗಳಾಗಿದ್ರೆ ಅದನ್ನ ಕ್ಷಮಿಸ್ಬಿಡಮ್ಮ. ಮಾಡಿರೋ ತಪ್ಪನ್ನ ಕ್ಷಮಿಸೋದು ನಿನ್ನ ದೊಡ್ಡ ಗುಣ ಅಲ್ವಾ? ಈ ಲೋಕಕ್ಕೆ ತಾಯಿ ನೀನು. ಎಲ್ಲರನ್ನೂ ಕಾಪಾಡಬೇಕು, ಲೋಕನ ಕಾಯಬೇಕು. ನಮ್ಮ ಹಿರಣ್ಮಯ್ಯನ ಕಾದು ಕಾಪಾಡೋದು ನಿನ್ನ ಜವಾಬ್ದಾರಿ ತಾಯಿ. ತಪ್ಪಾಗಿದ್ರೆ ನಮ್ಮನ್ನು ದಂಡಿಸಮ್ಮ. ಆ ಚಿಕ್ಕ ಮಗುಗೆ ಏನು ಶಿಕ್ಷೆ ಕೊಡಬೇಡ ತಾಯಿ. ಹುಡ್ತಾನೆ ತಬ್ಲಿ ಆದ ಮಗು ಅದು. ಈಗೇನೋ
ತಾಯಿ ಹೃದಯದ ರಶ್ಮಿ ಸಿಕ್ಕಿದ್ದಾಳೆ ಅವಳಿಗೆ. ಈಗೀಗ ತಾಯಿ ಪ್ರೀತಿ ಏನು ಅಂತ ಗೊತ್ತಾಗ್ತಿದೆ. ಮತ್ತೆ ಅವಳನ್ನ ತಾಯಿ ಪ್ರೀತಿಯಿಂದ ದೂರ ಮಾಡಬೇಡ ತಾಯಿ. ಎಲ್ಲರನ್ನೂ ಕಾದು ಕಾಪಾಡೋ ತಾಯಿ ನೀನು. ನಿನಗೆ ಶರಣು ಬಂದಿದ್ದೀವಿ ನಾವು. ನಮ್ಮ ಹೊಸ ಬದುಕಿಗೆ ಶುಭವಾಗ್ಲಿ ಅಂತ ಹರಿಸಿ ಹಾರೈಸು ತಾಯಿ. ರೀ ಸ್ವಾಮಿ, ಇದಾಗಲೂ ಪೆಟ್ಟಿಗೆ ಇದೆ ಅಲ್ಲಿ. ರೀ, ನಾನು ಸುಳ್ಳು ಹೇಳ್ಬೋದು, ನಾನು ಯಂತ್ರ ಸುಳ್ಳು ಹೇಳಲ್ಲ. ತೋಡ್ರಿ, ಇನ್ನ ಅಳ್ದಲ್ಲಿದೆ. ಯಾರೇ ನೀವು? ನಾವೇ ನಿಜವಾದ ವಿಶೇಷ ತನಿಖಾ ದಳದವ್ರದ್ದು ಸರ್. ತನಿಖಾ ದಳದಾರ? ಹೌದು ಸರ್. ಮತ್ತೆ ಅವರು ಯಾರೋ ನಮಗೆ ಗೊತ್ತಿಲ್ಲ ಸರ್. ನಾವು ಬರ್ಬೇಕಾದ್ರೆ ನಮಗೆ ಅಡ್ಡ ಹಾಕ್ಬಿಟ್ಟು ಕ್ಲೋರೋಫ್ರಮ್ ಮೂಗಿ ಹಿಡಿದ್ಬಿಟ್ಟು ನಮಗೆ ಪ್ರಜ್ಞೆ ತಪ್ಪಿಸ್ಬಿಟ್ಟು ನಮ್ಮ ಬಟ್ಟೆ ಹಾಕೊಂಡ್ಬಿಟ್ಟು ಬಂದಿದ್ದಾರೆ ಸರ್. ನಿಮ್ಮ ಹತ್ರ ಐ ಡಿ ಕಾರ್ಡ್ ಇದೆಯಾ? ಇದೆ ಸರ್. ಬನ್ನಿ. ಓಯ್, ಹಾಗೆ ನಿಲ್ಸ್ರ. ಓಯ್, ಒಂದು ಐ ಡಿ ಕಾರ್ಡ್ ತೋರಿಸೋ. ಇದ್ರೆ ತಾನೇ ಸರ್ ಅವ್ರ ಐ ಡಿ ಕಾರ್ಡಿಗೆ ತೋರಿಸೋದಕ್ಕೆ. ಮಕ್ಕಳ ನಕ್ಲಿ ವೇಷ ಹಾಕೊಂಬಂದು ನಮ್ಮನ್ನೇ ಮಾಡ್ತೀರಾ? ಹಿಡಿರ ಅವ್ರನ್ನ. ಅಮ್ಮ, ಮಹಾತಾಯಿ, ನನಗೆ ಬುದ್ಧಿ ಬಂದಾಗ್ಲಿಂದ ನಿನ್ನೆನ್ ಬಿಟ್ರೆ ನನಗೆ ಯಾರೂ ಇಲ್ಲ ತಾಯಿ. ನನ್ನ ಕಷ್ಟನೆಲ್ಲ ನಿವಾರಿಸಿದೀಯಾ, ಸಂತೋಷವನ್ನು ನೀಡಿದೀಯಾ. ಈಗ ನನ್ನ ಮನಸ್ಸಿನಲ್ಲಿರೋ ದುಗುಡನ್ನ ನೀನೇ ನಿವಾರಿಸ್ಬೇಕು ತಾಯಿ, ನೀನೇ ನಿವಾರಿಸ್ಬೇಕು. ಮಗು ತಾಯಿ ಅದು ಹೊರಟಿರೋದು ನಿನ್ ಕೆಲಸ ಮಾಡಕ್ಕೆ ಅಲ್ವಾ? ಕುಲದೇವ್ರು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಯಾಕಮ್ಮ ನಮ್ಮನ್ನ ಹೀಗೆ ಪರೀಕ್ಷೆ ಮಾಡ್ತಾ ಇದ್ಯಾ? ನನ್ನ ಮಗಳು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಕನ್ಸಲ್ಲಿ ತೋರಿಸೋ ನೀನು ಅವಳು ಸುರಕ್ಷಿತವಾಗಿದ್ದಾಳೆ ಅಂತ ಯಾಕೆ ನಮಗೆ ಸೂಚನೆ ಕೊಡ್ತಾ ಇಲ್ಲ? ದಯವಿಟ್ಟು ಹಾಗೆಲ್ಲ ಮಾಡಬೇಡಮ್ಮ ತಾಯಿ. ನನ್ನ ಮಗಳಿಗೆ ಯಾವ ಕಷ್ಟನೂ ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕು. ಅಲ್ಲಿ ತಂದೆ ಮಗಳು ಎಲ್ಲೆಲ್ಲಿ ಅಲಿತಿದ್ದಾರೋ, ಅದು ಏನೇನು ಕಷ್ಟ ಅನುಭವಿಸ್ತಿದ್ದಾರೋ. ನನ್ನ ಮಗಳಿಗೆ ಅದೇನೋ ಆಗಿದೆ ಅಂತ ನನ್ನ ಒಳಮನ್ಸು ಹೇಳ್ತಾ ಇದೆ ತಾಯಿ.
ಸ್ವಲ್ಪ ಸರಿರಿ. ಅಮ್ಮ ಮಹಾತಾಯಿ ತ್ರಿಪುರ ಸುಂದರಿ, ನನ್ನ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿದರೆ ನಿನಗೆ ನಿಂಬೆಹಣ್ಣಿನ ಆರತಿ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ದೆ. ನನ್ನೆಲ್ಲ ಇಚ್ಛೆಗಳನ್ನು ಪೂರೈಸಿದೆ ತಾಯಿ. ನಾನು ಹರಕೆ ಹೊತ್ಕೊಂಡ ಹಾಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿ ನಿನ್ ಮುಂದೆ ಇಡ್ತಾ ಇದ್ದೀನಿ ತಾಯಿ. ನಿನ್ನಂಥ ಮಹಾತಾಯಿನ ಪಡೆದಿರೋ ನಾವೇ ಪುಣ್ಯವಂತರು ತಾಯಿ, ನಾವೇ ಪುಣ್ಯವಂತರು. ಏನಾಗಿತ್ತು ಇವ್ರಿಗೆ? ಇವಳಿಗೆ ಅಪಘಾತ ಆಗಿ ಪ್ರಾಣನೇ ಹೋಗುವ ಸಂದರ್ಭ ಬಂದಿತ್ತು. ಇವಳ ಗಂಡ ಅದೇ ಕಾರಣ ಇಟ್ಕೊಂಡು ಇವಳಿಂದ ದೂರ ಆಗಿದ್ದ. ನನ್ನ ಸಂಸಾರ ಉಳಿಸ್ಕೊಡು, ನನ್ನ ಪ್ರಾಣ ಅಪಾಯದಿಂದ ಪಾರ್ ಮಾಡು ಅಂತ ಇವಳು ಅಮ್ಮನವ್ರ ಹತ್ರ ಹರಕೆ ಹೊತ್ಕೊಂಡಿದ್ದು. ಆ ತಾಯಿ ಇವಳ ನಂಬಿಕೆನ ಉಳಿಸ್ಬಿಟ್ಲು. ಅವಳ ಗಂಡನಿಗೆ ಪರಿಸ್ಥಿತಿ ಅರ್ಥ ಆಗಿ ಮತ್ತೆ ಬಂದು ಇವಳನ್ನ ಕೂಡ್ಕೊಂಡಿದ್ದಾನೆ. ಅದಕ್ಕೆ ಇವಳು ಲಿಂಬೆಹಣ್ಣಿನ ಆರತಿ ಇಟ್ಕೊಂಡು ಮಂಡಿ ಮೇಲೆ ಪ್ರದಕ್ಷಿಣೆ ಹಾಕಿದ್ದಾಳೆ. ಈ ತಾಯಿ ಸತ್ಯನ ನಾನು ನೋಡ್ತಾ ಇರೋದು ಇದೇ ಮೊದಲಲ್ಲ. ಎಂತೆಂಥ ಕಷ್ಟಗಳನ್ನು ತಾಯಿ ನಿವಾರಿಸ್ಬಿಡ್ತಾಳೆ. ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಷ್ಟೇ ನಮ್ಮ ಕೆಲಸ, ಮಿಕ್ಕಿದ್ನೆಲ್ಲ ಆ ತಾಯಿನೇ ನೋಡ್ಕೋತಾಳೆ. ಬರೇ ಹೋಗೋಣ. ಯಾಕೆ ನಿಂತ್ಬಿಟ್ಟೆ ಜ್ಯೋತಿಯೇ? ದಾರಿ ತೋರಿಸು. ಸತ್ಯ ನುಡಿ ಜ್ಯೋತಿಯೇ, ದಾರಿ ತೋರಿಸು ಜ್ಯೋತಿಯೇ. ಶುಭ ನುಡಿ ದಂಡವೇ, ಸತ್ಯ ಶಾಂತಿ ದಂಡವೇ, ಶುಭ ನುಡಿ ದಂಡವೇ, ದಾರಿ ತೋರಿಸು ದಂಡವೇ, ಶುಭ ನುಡಿ ದಂಡವೇ, ಸತ್ಯ ಶಾಂತಿ ದಂಡವೇ, ಶುಭ ನುಡಿ ದಂಡವೇ, ದಾರಿ ತೋರಿಸು ದಂಡವೇ. ಸಿಕ್ಬಿಟ್ರು, ನಮ್ಮ ಸ್ವಾಮಿಗಳು ಸಿಕ್ಬಿಟ್ರು, ಸಿಕ್ಬಿಟ್ರು, ನಮ್ಮ ಮಕ್ಕಳ ಸ್ವಾಮಿಗಳು ಸಿಕ್ಬಿಟ್ರು. ಅಯ್ಯೋ, ಏನ್ ಪವಾಡ ಸ್ವಾಮಿ ನಿಮ್ದು, ಏನ್ ಮಹಿಮೆ ನಿಮ್ದು. ಅಲ್ಲೂ ಸಮಾಧಿ ಒಳಗಿದ್ದೀರಾ, ಇಲ್ಲೂ ನೆಲದೊಳಗಿದ್ದೀರಾ. ಇರಿ ಇರಿ, ನಾನು ನಿಮ್ಮನ್ನು ಹೊರಗೆ ತೆಗಿತೀನಿ. ನಿಮ್ಗೆ ಉತ್ಸವ ಮಾಡಬೇಕು, ನಿಮ್ಗೆ ಮೆರವಣಿಗೆ ಮಾಡಬೇಕು, ನಿಮ್ಮನ್ನು ಹೊರಗೆ ತೆಗಿತೀನಿ. ಭಕ್ತ ಸಮೂಹೇ ಬರ್ರಿ ಬರ್ರಿ, ನಮ್ಮ ಸ್ವಾಮಿಗಳು ಸಿಕ್ಬಿಟ್ರು, ನಮ್ಮ ಮುಕ್ಕುನ್ ಸ್ವಾಮಿಗಳು ಸಿಕ್ಬಿಟ್ರು. ಓಡ್ ಬನ್ನಿ ಭಕ್ತ ಸಮೂಹೇ, ಬನ್ನಿ.
ಹುಚ್ಚೇಶ ಇವನ್ ಯಾಕೆ ಇಲ್ಲಿಗೆ ಬಂದ? ಯಾರಿ ಅವನು? ನಿಮ್ಮೋನಾ? ನಮ್ಮ ಹುಚ್ಚ ಸರ್. ಊರ್ನವ್ರಿಗೆಲ್ಲ ಒಂದ್ ದಾರಿ ಆದ್ರೆ ಇವ್ರಿಗೆ ಒಂದ್ ದಾರಿ. ಶಿವಸ್ವಾಮಿ ನೀನ್ ಸ್ವಲ್ಪ ಸುಮ್ಮನೆ ಇರು. ಅವ್ನು ನಮ್ಮೋನೆ ಸರ್, ಅವನೇನೋ ಹೇಳ್ತಾ ಇದ್ದಾನೆ, ಬನ್ನಿ ನೋಡೋಣ. ಅಕ್ಕ ಬೇಗ ಬನ್ನಿ, ಬೇಗ ಬನ್ನಿ. ಇಲ್ಲೇ ಇಲ್ಲೇ ಇಲ್ಲೇ. ಏನು ಹುಚ್ಚೇಶ? ಅಕ್ಕ ನಮ್ಮ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲೇ ಒಳಗಡೆ ಇದ್ದಾರೆ, ಒಳಗಡೆ ಇದ್ದಾರೆ. ನನಗೆ ನಮ್ಮ ಮುಕುಂದ ಸ್ವಾಮಿಗಳ ಜ್ಯೋತಿ ದಾರಿ ತೋರಿಸಿದೆ. ಇಲ್ಲೇ ನಮ್ಮ ದೇವ್ರ ಮಗು ಇಲ್ಲೇ ಮಲಗಿದೆ. ಎಬ್ಸಿ ಎಬ್ಸಿ, ನಮ್ಮ ಮಗುನ ಎಬ್ಸಿ, ಆರ್ತಿಗೆ ಸಮಯ ಆಗ್ತಾ ಇದೆ. ಎಬ್ಸಿ ಬೇಗ. ಏನೋ ಹೇಳ್ತಾ ಇದೆಯಾ ಹುಚ್ಚೇಶ? ಮುಕುಂದ ಸ್ವಾಮಿಗಳ ಜ್ಯೋತಿ ನಿನಗ್ ದಾರಿ ತೋರಿಸ್ತಾ? ಇಲ್ಲೇ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತಕ್ಕ. ಎಬ್ಸಿ ಮಗುನ ಎಬ್ಸಿ. ಏನು ನನ್ನ ಮಗಳು ಇಲ್ಲಿದ್ದಾಳ? ನಾನೇ ಹುಡುಕ್ತೀನಿ. ನಿಮಿಷ ಇರಪ್ಪ ಇಲ್ಲಿ, ಇನ್ನೊಬ್ರ ಕೈಲಿ ಆಗಲ್ಲ. ಬರಪ್ಪ ಇಲ್ಲಿ. ಇದೇನ್ ಮಾಡ್ತಿದ್ಯಮ್ಮ? ಆ ಅಮ್ಮಂಗೆ ಹರಕೆ ಹೊರದೇ ಇದ್ರೆ ತೃಪ್ತಿ ಇಲ್ಲ ಅಂತ ಕಾಣುತ್ತಜ್ಜಿ. ಅದಕ್ಕೆ ಆ ಅಮ್ಮನ ಇಷ್ಟದಂತೆ ಮಾಡ್ತಾ ಇದ್ದೀನಿ. ಅದನ್ನು ಬಯಸ್ತಾಳೆ ಮಹಾತಾಯಿ. ಆಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನಿನ್ ಕಾಲು ತುಂಬಾ ಕಷ್ಟ ಅಮ್ಮ. ಅದಕ್ಕೇನ್ ಮಾಡ್ತೀಯ? ಎಲ್ಲ ಮಹಾತಾಯಿನೇ ನೋಡ್ಕೋತಾಳೆ ಅಜ್ಜಿ. ಅಲ್ಲಿ ನನ್ನ ಮಗಳಿಗಿಂತ ನನ್ನ ಕಾಲೇನು ದೊಡ್ಡದಲ್ಲ. ಆಯ್ತಮ್ಮ, ನಿನ್ ಮನಸ್ಸಿಗೆ ಬಂದಿದೆ ಅಂದಮೇಲೆ ಮಾಡೇ ಬಿಡು. ಅದು ಹಾಗೆ ಹೋಗ್ಲಿ. ಮಹಾತಾಯಿ, ನಿನ್ನ ಮನಸ್ಸಲ್ಲಿರೋದು ನನಗೆ ಅರ್ಥ ಆಗಿದೆ. ನಿನ್ನ ತೃಪ್ತಿ ಆಗೋವರೆಗೂ ನಾನು ನಿನ್ನ ಸೇವೆ ಮಾಡ್ತೀನಿ. ಆದರೆ ನನ್ನ ಒಂದೇ ಒಂದು ಬೇಡಿಕೆ ತಾಯಿ, ಅಲ್ಲಿ ನನ್ನ ಗಂಡನ್ನ, ನನ್ನ ಮಗಳನ್ನ ನೀನೇ ಕಾಪಾಡಬೇಕಮ್ಮ. ನೀನೇ ಕಾಪಾಡಬೇಕು. ಬೇಗ ಎತ್ತಿ ಬಾಕ್ಸು. ಹುಷಾರಪ್ಪ, ಹುಷಾರು. ಮುಚ್ಚಳ ತೆಗಿಬೇಕಾದ್ರೆ ಮಣ್ಣೆಲ್ಲಾದ್ರೂ ಒಳಗಡೆ ಬಿದ್ಬಿಡತ್ತೆ. ಹುಷಾರಾಗಿ ತೆಗೀರಿ. ಬೇಗ ಬೇಗ ತೆಗೀರಪ್ಪ.